ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಲೇ ಸಿಟಿ ರವಿ, ನಿನ್ ಎದೆ ಸೀಳ್ ನೋಡಿದರೆ ನಿಮ್ಮಪ್ಪ ಮೋದಿ ಬಿಟ್ರೆ ಯಾವನು ಇಲ್ಲ ಅಂತ ಗೊತ್ತು. झूठ बोलो, बार बार झूठ बोलो, जो भी बोल सकते हैं सब झूठ बोलो, जहां भी बोल सकते हैं झूठ बोलो, जितनी बार बोल सकते हैं झूठ बोलो, किसी भी विषय पर बोलो तो सिर्फ और सिर्फ झूठ बोलो. एक ही काम, झूठ बोलो, झूठ बोलो, झूठ बोलो, बार बार बोलो, बार बार बोलो, बार बार बोलो, हर जगह पे बोलो और जोर जोर से. ಮಕ್ಳು ಓಡಾಡ್ತಾ ಇರ್ಬೇಕಾದ್ರೆ ಹೊರ್ತಾ ತಿನ್ಬೇಕಾದ್ರೆ ಬಂದಿಲ್ಲ, ಇವಾಗ ಬಂದ್ಬಿಟ್ಟು ಸೆಡೆಗಳ ತರ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀರಾ. 21 ಮಕ್ಳು ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, ಅವರೆಲ್ಲ ಹಿಂದೂಸೆ. ನೀವು ಹಿಂದೂಸ್ ಮಕ್ಕಳಿಗೆ ಆಗಿಲ್ಲ ಅಂದ್ರೆ ನಮ್ದೇನೋ ಆಗ್ತೀರಾ? ಯಾವಾಗ ಹಿಂದೂ ಮುಸ್ಲಿಂ ನಿಂತ್ಕೊಂತಾರೋ ನಿಮ್ ತರ ಚಡ್ಡಿ ಗ್ಯಾಂಗ್ಗಳು ಒಬ್ಬೊಬ್ರೆ ಸೀಟಿಂದ ಇಳಿತಾ ಇರ್ತಾರೆ. आंखों की हरकतों ने आज टीवी पे पूरा देश देख रहा है, कैसे आंख खोली जा रही है, कैसे बंद की जा रही है. ये आंखों का खेल. ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಅಸ್ಸಲಾಂ ವಲೈಕುಂ. ಲೇ ಸಿಟಿ ರವಿ, ನಿನ್ ಎದೆ ಸೀಳ್ ನೋಡಿದರೆ ನಿಮ್ಮಪ್ಪ ಮೋದಿ ಬಿಟ್ರೆ ಯಾವನು ಇಲ್ಲ ಅಂತ ಗೊತ್ತು. ಅದೇ ಮುಲ್ಲಾಗಳು ಈ ವರ್ಷದಲ್ಲಿ ಸಾಧನೆ ಮಾಡಿರೋರು ಹೆಸರು ನೋಡ್ಕೊಂಬ ಫಸ್ಟ್. ಮಾತೆತ್ತಿದ್ರೆ ಮುಸ್ಲಿಮ್ಸು. ನಿಮ್ ಯೋಗ್ಯತೆಗೆ ನಮ್ಮ ಮಕ್ಕಳು ಎಕ್ಸಾಮ್ ಬರೆಯಕ್ ಆಗ್ದೇನೆ 21 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಅವ್ರ ಬಗ್ಗೆ ಮಾತಾಡಕ್ಕೆ ನಿಮ್ ಯೋಗ್ಯತೆ ಇಲ್ಲ, ನೀವು ಮುಲ್ಲಾ ಬಗ್ಗೆ ಮಾತಾಡ್ತೀರಾ. ಅದೇ ಎದೆ ಸೀಳಿ 4 ಅಕ್ಷರದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬ್ರಹ್ಮೋಸ್, ಪೃಥ್ವಿ, ಅಗ್ನಿ ಈ ತರ ಮಿಸೈಲ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಮ್ ಇಂಡಿಯನ್ ಗೌರ್ಮೆಂಟ್ ಅಮೆರಿಕಾದವ್ರಿಗೆ, ಯುರೋಪ್ ಅವ್ರಿಗೆ ಎದೆ ತಟ್ಟಿ ನಿಂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಇದೇ ಮಿಸೈಲ್ ಪವರ್ ಇಂದ ನಾವ್ ನಿಂತ್ಕೊಂಡ್ ಮಾತಾಡ್ತಾ ಇರೋದು. ನೀನು ಬಂದಿನ್ ಮುಲ್ಲಾ ಬಗ್ಗೆ ಮಾತಾಡ್ತಾ ಇದೀಯಾ? ನಿಮ್ಮಪ್ಪ ಚಡ್ಡಿ ಹಾಕೊಂಡಿ ಬ್ರಿಟಿಷರ್ ಹತ್ರ ಪಿಂಚನ್ ತಗೊಬೇಕಾದ್ರೆ ಅದೇ ಮುಲ್ಲಾ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಅಶ್ವಾಕುಲ್ಲಾ ಖಾನ್ ಅವರು ಇದೇ ಎದೆ ತಟ್ಟಿ ಬ್ರಿಟಿಷರ್ ಹತ್ರ ಹೋರಾಡ್ತಾ ಇದ್ರು. ನೀನ್ ಬಂದಿ ಮುಲ್ಲಾ ಅವ್ರ ಬಗ್ಗೆ ಮಾತಾಡ್ತೀಯಾ? ಕರ್ನಾಟಕದ ಬಿಜೆಪಿ ಪಾರ್ಟಿ ಅವ್ರಿಗೆ ನಿಮ್ ಯೋಗ್ಯತೆ ಏನು ಅಂತ ಇಡೀ ಜನಗಳಿಗೆ ಗೊತ್ತಾಗಿದೆ, ಸೆಂಟ್ರಲ್ ಅವರಿಗೂ ಗೊತ್ತಾಗಿದೆ. ಒಂದು ಆಪೋಸಿಷನ್ ಲೀಡರ್ ಪಾರ್ಟಿ ನಿಮಗೆ ನಿಲ್ಸ್ಕೊಳಕ್ ಆಗ್ತಾ ಇಲ್ಲ, ನೀವು ಮುಲ್ಲಾ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಯೋಗ್ಯತೆಗೆ. ನೀವು ಹಿಂದೂಸ್ ಮಕ್ಕಳಿಗೆ ಆಗಿಲ್ಲ ಅಂದ್ರೆ ನಮ್ದೇನೋ ಆಗ್ತೀರಾ? 21 ಮಕ್ಕಳು ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, ಅವರೆಲ್ಲ ಹಿಂದೂಸೆ. ನಿಮ್ಮ ಬಿಜೆಪಿ ಪಾರ್ಟಿ 20ನೇ ತಾರೀಕಿಗೆ ಓಡಾಡ್ಸ್ಕೊಂಡ್ ಹೊಡೆದಿದ್ರಲ್ಲ, ಅದೇ ಹಿಂದೂಗಳಿಗೆ. ನಿಮ್ದೇ ನೀವು ಕರೆಕ್ಟ್ ಆಗಿ ನೋಡ್ಕೊಳಕ್ ಆಗ್ತಿಲ್ಲ, ನಮ್ದು ಉಣ್ಣಾಕ್ ಬರ್ತೀರಾ? ಆಯ್ತು, ನಿಮ್ ಬಗ್ಗೆ ಮಾತಾಡಲ್ಲ. ನೀವು ಮುಸ್ಲಿಮ್ಸ್ ಅವ್ರು ಹುಟ್ಟಿರೋದಂತ ಒಪ್ಕೊಂಡ್ಬಿಡ್ರಿ, ನಾವು ಮಾತಾಡಲ್ಲ. ನೀವು ಮುಸ್ಲಿಮ್ಸ್ ಅವ್ರು ಹುಟ್ಟಿದೀರಾ ಅಂದ್ರೆ ಕಂಟಿನ್ಯೂ ಮಾಡ್ರಿ. ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡ್ತೀವಿ, ನಮಗ್ ಚಿಂತೆ ಇದೆ ನಮ್ಮ ಫ್ಯೂಚರ್ ಇದು, ನಮ್ಮ ಮಕ್ಕಳದು, ಅದಕ್ಕೆ ಮಾತಾಡ್ತಿದೀವಿ. ಊಟ ಕೊಟ್ಟಿದೀವಿ, ಮಕ್ಕಳಿಗೆ ಹೊಡಿತಾ ಇರ್ಬೇಕಾದ್ರೆ ಮಸೀದಿ ಬಾಕ್ಲು ಓಪನ್ ಮಾಡಿದೀವಿ. ನಮ್ಮ ಹಿಂದೂ ಬ್ರದರ್ಸ್ ಗಳಿಗೆ ಏನೇ ಕಷ್ಟ ಬಂದ್ರು ಫಸ್ಟ್ ಎದೆ ತಟ್ಟಿ ನಾವು ನಿಂತ್ಕೊಂತೀವಿ. ಯಾವಾಗ ಹಿಂದೂ ಮುಸ್ಲಿಂ ನಿಂತ್ಕೊಂತಾರೋ ನಿಮ್ ತರ ಚಡ್ಡಿ ಗ್ಯಾಂಗ್ಗಳು ಒಬ್ಬೊಬ್ರೆ ಸೀಟಿಂದ ಇಳಿತಾ ಇರ್ತಾರೆ. ಎಕ್ಸಾಂಪಲ್ ನೋಡಿದೀರಾ, ನೀವೆಲ್ಲ ಗಾಂಡುಗಳು. ಅಲ್ಲಿ ಮಕ್ಳು ಹೋರಾಡ್ತಾ ಇರ್ಬೇಕಾದ್ರೆ ಹೊರ್ತಾ ತಿನ್ಬೇಕಾದ್ರೆ ಬಂದಿಲ್ಲ, ಇವಾಗ ಬಂದ್ಬಿಟ್ಟು ಸೆಡೆಗಳ ತರ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀರಾ. ಒಂದಂತೂ ಸತ್ಯ, ಕಾಂಗ್ರೆಸ್ ಪಾರ್ಟಿ ಇರೋದಕ್ಕೋಸ್ಕರ ನನ್ ಮಕ್ಕಳ ನಿಮ್ ಚಡ್ಡಿ ಉಳ್ಕೊಂಡ್ಬಿಟ್ಟಿದೆ. ಇಲ್ಲ ಅಂದ್ರೆ ಬಿಹಾರ, ಮಹಾರಾಷ್ಟ್ರ, ದಿಲ್ಲಿ, ಕಲ್ಕತ್ತಾ ಎಲ್ಲಾ ಕಡೆ ಓಡಾಡ್ಸ್ಕೊಂಡು ಹೊಡೆದಿರೋದೇ ನಿಮ್ಗೆ.